ಫಲಾನುಭವಿಗಳೇ ಇತ್ತ ಗಮನಿಸಿ. ಯೋಜನೆಗೆ ಈಗ ಹೊಸ ರೂಲ್ಸ್. ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಮತ್ತೆ ಅರ್ಜಿ ಕಡ್ಡಾಯ. ಅರ್ಜಿ ಸಲ್ಲಿಸದಿದ್ರೆ ಸಿಗಲ್ಲ ಗ್ಯಾರಂಟಿ. ಗ್ಯಾರಂಟಿಗೆ ಹೊಸ ಅರ್ಜಿ. ಯಾರ್ಯಾರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು, ಎಸ್ಪೆಷಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿಯ ಫಲಾನುಭವಿಗಳು ಯಾರ್ಯಾರು ಇದ್ದೀರೋ ದಯವಿಟ್ಟು ಈ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಳ್ಳಿ. ಇನ್ನು ಮುಂದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ನಾವು ಈ ಹಿಂದೆ ಅರ್ಜಿ ಹಾಕಿದ್ವಿ ಅಂತ ಹೇಳಿ ನೀವು ಸುಮ್ಮನೆ ಕೂತ್ರೆ ನಿಮ್ಗೆ ಈ ಒಂದು ಗೃಹಲಕ್ಷ್ಮಿ ಗೃಹ ಜ್ಯೋತಿಯ ಯೋಜನೆಯ ಫಲಾನುಭವಿಗಳು ನೀವು ಆಗೋದಿಲ್ಲ. ಕಾರಣ ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ದಿನಾಂಕ ಯಾವುದು ಅನ್ನೋದನ್ನ ಇನ್ನೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಲಿಲ್ಲ. ಆದ್ರೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಗೃಹಲಕ್ಷ್ಮಿ ಗೃಹ ಜ್ಯೋತಿಯಲ್ಲಿ ಆಗ್ತಾ ಇರುವ ಅಕ್ರಮದ ತಡೆಗೆ ಕೂಡ ಕ್ರಮವನ್ನ ಕೈಗೊಳ್ಳುವ ಹಿನ್ನೆಲೆಯಲ್ಲಿಯೇ ಈ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಾರಂತೆ. ಜೊತೆಗೆ ಗೃಹ ಜ್ಯೋತಿಯಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಫ್ರೀ ವಿದ್ಯುತ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರಂತೆ. ಅದೇ ಕಾರಣಕ್ಕಾಗಿ ಇದರಿಂದಾಗಿ ಸಾಕಷ್ಟು ನಷ್ಟ ಉಂಟಾಗಿದೆ. ಆಲ್ಮೋಸ್ಟ್ ಗೃಹಲಕ್ಷ್ಮಿಯಲ್ಲಿ 100 ಕೋಟಿಗೂ ಹೆಚ್ಚು ವ್ಯತ್ಯಯ ಆಗಿದೆ. ಅನರ್ಹ ಫಲಾನುಭವಿಗಳೇ ಇದರ ಲಾಭವನ್ನು ಹೆಚ್ಚಾಗಿ ಪಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಈಗ ಹೊಸದಾಗಿ ಅರ್ಜಿಯನ್ನ ಆಹ್ವಾನಿಸಿ ಪರಿಷ್ಕರಣೆಯನ್ನ ಮಾಡಿ ಆ ನಂತರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಗೃಹ ಜ್ಯೋತಿಯ ಫಲಾನುಭವಿಗಳು ಆಗೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಶೀಘ್ರವೇ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನ ಕೂಡ ಸರ್ಕಾರ ಘೋಷಣೆ ಮಾಡುತ್ತೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನರು ತೀರ್ಕೊಂಡಿದ್ರು ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡೋದು, ಬೇರೆ ಕಡೆಲ್ಲ ಟ್ರೈ ಮಾಡೋದು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಆಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರು ಗೃಹ ಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ, ಜಿನೈನಾಗೆ ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂಥವ್ರು ಬೇರೆ ಸಪರೇಟ್ ಆಗಿ ಅಂಗಡಿಗೆ ಹಾಕೊಳ್ಳಿ. ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದೀವಿ, ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ ಯಾಕೆಂದ್ರೆ 200 ಯೂನಿಟ್ ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೇನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನ ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್ಕಾರ ಈ ರೀತಿಯಾದಂತಹ ಶಾಕ್ ಅನ್ನ ಜನರಿಗೆ ಕೊಟ್ಟಿದೆ. ಹಾಗಾಗಿ ಫಲಾನುಭವಿಗಳು ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಬೆಳಗಾವಿಯ ಫಲಾನುಭವಿಗಳು ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಒಂದು ಯೋಜನೆಯಲ್ಲಿ ಸಾಕಷ್ಟು ಜನ ಅನರ್ಹರು ಕೂಡ ಪಡೀತಾ ಇದ್ದಾರೆ. ಸತ್ತು ಹೋದವರ ಹೆಸರಿನಲ್ಲಿ ಪರಿವಾರಕ್ಕೆ ದುಡ್ಡು ಹೋಗ್ತಾ ಇದೆ ಅನ್ನೋ ಒಂದು ನ್ಯೂಸ್ ನಾವು ಟಿವಿಯಲ್ಲಿ ನೋಡಿದ್ವಿ. ನಿಜಕ್ಕೂ ಬಹಳಷ್ಟು ಬೇಜಾರಾಯಿತು. ಯಾಕೆಂದ್ರೆ ಸರ್ಕಾರ ಯೋಜನೆಗಳನ್ನು ಮಾಡೋದು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮುಟ್ಲಿ ಅಂತ. ಗೃಹಲಕ್ಷ್ಮಿ ಯೋಜನೆ ಅಂತೂ ನಿಜಕ್ಕೂ ಬಹಳಷ್ಟು ಉಪಯೋಗ ಆಗುತ್ತೆ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿರ್ಬೋದು, ಒಂಬಂಟಿ ಮಹಿಳೆಯರಿರ್ಬೋದು, ಬಡವರು ಇರ್ಬೋದು, ಅಂತವ್ರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಸಿಗೋದಂದ್ರೆ ದೊಡ್ಡ ಆಧಾರ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಸತ್ತು ಹೋದವರ ಹೆಸರಿನಲ್ಲಿ ದುಡ್ಡು ಪಡೆಯೋದು ಮಾತ್ರ ಅದೊಂದು ರೀತಿಯ ಅಪರಾಧನೇ ಅಂತೀನಿ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಅರ್ಜಿಯನ್ನ ತೆಗೆದುಕೊಳ್ಳೋದು ಅಂದ್ರೆ ಜನಸಾಮಾನ್ಯರ ಗೊತ್ತಿರಬಹುದು, ಕ್ಯೂನಲ್ಲಿ ನಿಲ್ಬೇಕು, ಓಡಾಡಬೇಕು, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಿರೋದಿಲ್ಲ. ಅದಕ್ಕಾಗಿ ಸತ್ತು ಹೋದವರ ಒಂದು ಯಾದಿಗಳನ್ನ ಪರಿಷ್ಕರಣೆ ಮಾಡಿ ಅವ್ರ ಹೆಸರನ್ನು ತೆಗೆದು ಹಾಕಿದ್ರೆ ಆಗ್ತಿತ್ತು ಅಂತ ನನ್ಗೆ ಅನಿಸ್ತಾ ಇದೆ. ಮತ್ತೊಮ್ಮೆ ಅರ್ಜಿ ತಗೊಳ್ಳೋದು ಬೇಡ ಅನ್ಸುತ್ತೆ. ಅದೇ ರೀತಿ ಉಚಿತವಾಗಿ ಕರೆಂಟ್ ಕೊಡ್ತಿರಲ್ಲ, ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿ ಅನ್ನೋ ಒಂದು ಯೋಜನೆ ಏನಿದೆ ಅಲ್ಲ, ಅದರಲ್ಲೂ ಕೂಡ ಅದೇ ರೀತಿ ಅನ್ಸುತ್ತೆ. ಅನರ್ಹರು ಅಂತ ಇದ್ದಾಗ ಅವ್ರ ಹೆಸರನ್ನ ತೆಗೆದು ಹಾಕಬೇಕು. ಮತ್ತೊಮ್ಮೆ ಅರ್ಜಿ ತಗೊಳ್ಳೋದು ಅಂದ್ರೆ ಇದು ಮತ್ತೆ ಏನ್ ಲೇಟ್ ಆಗುತ್ತೋ, ಮತ್ತೆ ನಾವು ಕಾಯ್ಬೇಕಾಗುತ್ತೋ ಅನ್ನುವಂತ ಒಂದು ಆತಂಕ ಮೂಡ್ತಾ ಇದೆ. ತೀರ್ಕೊಂಡವ್ರಿಗೆ ಕೋಟಿ ಸರ್ಕಾರದಿಂದ ವೇಸ್ಟ್ ಹಣ ಹೊಂಟೈತಿ. ಅದ ಈಗ ಬಡವರಿಗೆ ಎಲ್ಲ ಅನುಕೂಲ ಆಗ್ತೈತಿ. ಅದರ ಸಲುವಾಗಿ ಪ್ರತಿ ವರ್ಷನೂ ರಿನ್ಯೂ ಮಾಡ್ರ ಬಯೋಮೆಟ್ರಿಕ್ ಮಾಡ್ತೇವೆ ಅಂತಾರ್ರಿ, ಅದು ಭಾಳ ಚಲೋ ಆಗ್ತೈತ್ರಿ. ಯಾಕಂತಂದ್ರೆ ಈಗ ಬಡವರಿಗೆ ಒಬ್ಬೊಬ್ರಿಗೆ ಹಣನ ಮುಟ್ತಾ ಇಲ್ಲ ರೀ.
ಹಾಗಾಗಿ ಭಾಳ ಅವ್ರಿಗೂ ಈಗ ನಮ್ಮಂಥ ಬಡವ್ರಿಗೆ ಭಾಳ ತ್ರಾಸ ಆಗ್ತೈತಿ. ಹಾಗಾಗಿ ಪ್ರತಿ ವರ್ಷನೂ ರಿನ್ಯೂ ಮಾಡ್ರಿ, ರಿನ್ಯೂ ಮಾಡಿದಂದ್ರೆ ಎಲ್ಲರಿಗೂ ಹಣ ಮುಟ್ತೈತೆ ಅಂತ ಹೇಳಕ್ಕೆ ಬಯಸ್ತೇನೆ ರೀ ನಾ. ಈಗ ಬಡವ ನಮ್ಮಂಥ ಬಡವರಿಗೆ ನೋಡ್ರಿ ಈಗ ಪ್ರತಿ ತಿಂಗಳೂ ಈಗ ಬಿಲ್ ಬರಾಕತ್ತೈತಿ. ಅದರ ಸಲುವಾಗಿ ಪ್ರತಿ ವರ್ಷನೂ ರಿನ್ಯೂ ಮಾಡ್ರಿ ಅಂದ್ರೆ ಈಗ ಎಲ್ಲರಿಗೂ ತುಂಬ ಅನುಕೂಲ ಆಗ್ತೈತೆ ರೀ. ಗೃಹಲಕ್ಷ್ಮಿ ಮೊದಲು ಬರ್ತೀವ್ರಿ, ಈಗ ಬರಲ್ಲ ಹೋಗ್ಯಾವ್ರಿ. ಅದಕ್ಕೆ ಮೊದಲಿನ ಹಂಗೆ ಬರ್ಬೇಕ್ರಿ. ಯಾಕಂದ್ರೆ ಅರ್ಜಿ ಹಾಕಂದ್ರೆ ರಿಪೀಟ್ ನಮಗೆ ಹಾಕ್ಲಕ್ಕೆ ಆಗಲ್ರಿ. ಫ್ರೀ ಬಿಲ್ ಕೊಡ್ತೀನಿ ಅಂತ ಹೇಳಂದಿರು 2-3 ಸಾವಿರ ರೂಪಾಯಿ ಬಿಲ್ ಹೊಂಟೋದ್ರಿ. ಈಗ ಮತ್ತೆ ಕರೆಂಟ್ ಫ್ರೀ ಅಂತ ಹೇಳಿ ಮತ್ತೆ ಬಿಲ್ ತೊಗೋತಾರೆ ರೀ. ಅದಕ್ಕೆ ಈಗ ಗೃಹಲಕ್ಷ್ಮಿನೂ ಹಾಕ್ತೀನಿ ಅಂತ ಹೇಳಿ ಹಾಕಲ್ಲ ಹೋಗ್ಯಾರ್ರಿ ಸರ್. ಅದ್ರ ಮೇಲೆ ಮತ್ತೆ ಅರ್ಜಿ ಹಾಕಂದ್ರೆ ಈಗ ಹಾಕೋದೇನಾಗಲ್ಲ, ಮತ್ತೆ ರಿಪೀಟ್ ಅದೇ ಪೈಲದೇನದ ಅದೇ ಕಂಟಿನ್ಯೂ ಮಾಡ್ಬೇಕ್ರಿ. ಈಗ ರೀ ಸಿದ್ದರಾಮಯ್ಯ ಫ್ರೀ ಗೃಹಲಕ್ಷ್ಮಿ ಕೊಡ್ತೀನಿ ಅಂದ್ರೆ ಹೆಣ್ಮಕ್ಳಿಗೆ ಅದ್ರ ಸಲುವಾಗಿ ಕೊಟ್ಟಾರಿ. ಈ ಸಲ ಕೊಟ್ಟಾರ 3 ವರ್ಷ ಕೊಟ್ಟಾರ್ರಿ. ಕರೆಂಟ್ ಬಿಲ್ನು ಫ್ರೀ ಅಂದಾರಿ. ಆದ್ರೂ ಈಗ ಬಿಲ್ ಬರ್ಲತ್ತದ್ರಿ. ಇದು ಏನದ ಈಗ ಸಿದ್ದರಾಮಯ್ಯ ಏನು ಮಾಡ್ಯಾರಲ್ರಿ ಆ ಪ್ರಕಾರ ಅದೇ ನೋಡಿಬೇಕ್ರಿ. ಇದು ಆ ಪ್ರಕಾರ ಹೆಂಗೆ ಅವರು ಓಟ್ ಗೆದ್ದಲ್ಗ ಅವಾಗ ಹೇಳ್ಯಾರಲ್ರಿ ಆ ಪ್ರಕಾರ ನಡಿಬೇಕು. ಅದೇ ಥರ ಇರ್ಬೇಕು. ಸಿದ್ದರಾಮಯ್ಯ ಏನಿರಲ್ಲ ಅದೇ ಥರ ನಡಿಬೇಕ್ರಿ. ಈಗ ಆಗಲ್ರಿ ನಮಗೆ. ನಾವು ಮಾಡೋಣವ್ರು ನಾವು ಹೆಂಗೆ ಹೋಗ್ಬೇಕ್ರಿ, ಎಲ್ಲಿ ಹೋಗ್ಬೇಕ್ರಿ ನಮ್ಗೆ ಗೊತ್ತಾಗಲ್ರಿ. ನಾವು ಮಾಡೋಣದಕ್ಕೆ ಹೊಟ್ಟೆ ತುಂಬ್ತದ್ರಿ. ಅದ್ರ ಸಲ ನಮ್ಗೆ ಏನು ಸಿದ್ದರಾಮಯ್ಯ ಹೇಳೋಣ ಅದೇ ಪ್ರಕಾರ ಇನ್ನು ನಡಿಬೇಕು ನೋಡ್ರಿ ಸರ್. ಅರ್ಜಿ ಹಾಕಲತ್ತಾರ ಈಗ ಅರ್ಜಿ ನಮ್ಮನಿಂದ ವಯಸ್ಸದವ್ರಿಗೆ ಏನು ತಿರುಗಾಡೋದು ಮಣಿತದ್ರಿ. ನಮಗೆ ಈಗೆಲ್ಲ ಎಲ್ಲಿ ಹಿಂದಕ್ಕಿಂದ ಹೆಂಗೆ ಸಿದ್ದರಾಮಯ್ಯ ಮಾಡ್ಯಾರ ಹಂಗೆ ಮಾಡ್ಬೇಕ್ರಿ. ಈಗ ನಾವು ಎಲ್ಲಿ ಕಣ್ಣಿನ ಆಪ್ರೇಷನ್ ಅದು ಮಾಡ್ಕೊಂಡು ಎಲ್ಲಿ ಹೋಗ್ಬೇಕ್ರಿ, ಮೊದಲೇ ಕಣ್ಣಿನ ಆಪ್ರೇಷನ್ ಅವ. ಈಗ ಆಗಲ್ರಿ ಅರ್ಜಿ ಹಾಕಂದ್ರೆ ನಮ್ಲಿಂದ ರೀ. ಅದೇ ಹೆಂಗೆ ಕಂಟಿನ್ಯೂ ಅದ ಹಂಗೆ ಮಾಡ್ಬೇಕ್ರಿ. ಬರ್ಲತ್ತಿಲ್ರಿ ಈಗ ಮತ್ತೆ ಏಪ್ರಿಲ್ ಹಿಡ್ದನಿ 2,000 ಏನು ಬರಲ್ಲಾಗ್ಯದ್ರಿ. ಈಗ ಹಾಕ್ಬೇಕ್ರಿ. ಮೊದಲಿಗೆ ಈಗ ಅರ್ಜಿ ಹಾಕಂದ್ರೆ ನಮಗೆ ಆಗಲ್ರಿ. ಈಗ ಅರ್ಜಿ ಮತ್ತೆ ಹಾಕಲ್ಲ ಏನು ಅಮೌಂಟ್ ಬರ್ತಾವ ನಿಮ್ಗೆ? ಗೃಹ ಜೊತೆ ಈಗ ಗೃಹಲಕ್ಷ್ಮಿ 2 ಫ್ರೀ ಕೊಟ್ಟಿದ್ರು. ಏನ ಲೇಟ್ ಫೀರಿ ಅಂದ್ರು ಬಿ ಲೇಟ್ ಬಿ ಫ್ರೀ ಬರಲ್ಲಾಗ್ಯದ್ರಿ. ಬಿಲ್ 3-4 ಸಾವಿರ ಕಟ್ಲತ್ತೀವ್ರಿ. ಹ್ಯಾಂಗೆ ಮಾಡ್ಬೇಕ್ರಿ? ನಮ್ಮ ಮಾಡೋಣವ್ರಿ ಏನು ಬಿಲ್ ಕಟ್ಬೇಕ್ರಿ, ಏನು ಮಾಡ್ಬೇಕ್ರಿ? ನಮ್ಮ ಈಗ ಅರ್ಜಿ ಹಾಕಲ್ರಿ, ಅದ್ರ ಮೇಲೆ ಹಾಕ್ಬೇಕ್ರಿ ಅವ್ರು. ಗೃಹಲಕ್ಷ್ಮಿ ದುಡ್ಡು ಬರಲ್ಲಾಗ್ಯಾರ. ಅದರ್ಲಿಂದ ಭಾಳ ಮಂದಿಗೆ ಹೆಲ್ಪ್ ಆಗ್ತದ್ರಿ ಸರ. ನೀವು ಅರ್ಜಿ ಹಾಕಂದ್ರೆ ಅರ್ಜಿ ಹಾಕಂದ್ರೆ ಆಗಲ್ರಿ ಸರ. ಹಾಂ, ಅರ್ಜಿ ಹಾಕಂದ್ರೆ ಆಗಲ್ರಿ ಸರ. ಏನು ಗ್ಯಾರಂಟಿ ಈಗ ಇದ್ರದ್ದು ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿ ಹೇಳಿರಲ್ರಿ, ಅವು 5 ನಮಗೆ ಸೌಲಭ್ಯ ಮಾಡಿಕೊಡ್ಬೇಕ್ರಿ. ಯಾಕಂದ್ರೆ ಎಲ್ಲನೂ ಭಾಳ ಕಾಸ್ಟ್ಲಿ ಆಗ್ಯದ್ರಿ. ಹೆಂಗೆ ಮಾಡಮ್ರಿ ನಾವು? ಎಲ್ಲಿಗೆ ಹೋಗಂದ್ರೆ ನಮಗೆ ವಯಸ್ಸಾದವ್ರಿಗೆ ಹೋಗ್ಲಕ್ಕೆ ಆಗಂಗಿಲ್ಲ ರೀ. ನೀವು ಇದು ಮಾಡಿರಿ, ಫಾರ್ಮ್ ಹಾಕ್ರಿ, ಫಿಲಪ್ ಮಾಡಿರಿ, ಅವೆಲ್ಲ ಫಿಲಪ್ ಮಾಡ್ಲಿಕ್ಕೆ ಆಗಲ್ರಿ ನಮಗೆ. ಈಗ ನೋಡ್ರಿ ನೀವು ಹೆಂಗೆ ಮಾಡ್ತೀರಿ ಹೆಂಗಿಲ್ಲ. ಇವು ಏನು ಗ್ಯಾರಂಟಿ ಅವಲ್ರಿ 5 ಗ್ಯಾರಂಟಿ ಅದು ರೆಗ್ಯುಲರ್ ಅದು ಚಾಲು ಇರ್ಬೇಕ್ರಿ. ಏನು DK ಶಿವಕುಮಾರ್ ಏನು ಸಿದ್ದರಾಮಯ್ಯ ಏನು ಹೇಳ್ಯಾರ್ರಿ 5 ಗ್ಯಾರಂಟಿಗಳು, ಅವು 5 ಗ್ಯಾರಂಟಿ ನಮಗೆ ಬೇಕು ಸೌಲಭ್ಯಗಳು. 4 ತಿಂಗಳಾಯ್ತು ರೀ ಬರಲ್ಲಾಗ್ಯಾವ ಗೃಹಲಕ್ಷ್ಮಿ ರೊಕ್ಕ. ಈಗ ಬಡ ಜನರ ರೀ ಈಗ ಮನ್ಯಾಗ ಕುಂತಿರ್ತಾವ, ಮಕ್ಕಳು ನೌಕರಿ ಇಲ್ಲ, ಚಾಕ್ರಿ ಇಲ್ಲ. ಬಡ ಜನರು ಏನು ಮಾಡ್ಬೇಕ್ರಿ? ಸಾಲಿ ಓದಿಸ್ಬೇಕಾ, ಏನು ಓದಿಸ್ಬೇಕು? ಮನ್ಯಾಗ ಕೂತಾರ. ಲೇಟ್ ಬಿಲ್ ಬಿ 4,000 5,000 ಲೇಟ್ ಬಿಲ್ ಹೊಂಟಾರ. ದುಡ್ಯಾತನ ಬಾಯಿಗೆ ಬರೋದಿಲ್ಲ. ಮಕ್ಳಿಗೆ ಏನು ಮಾಡ್ಬೇಕು ನಾವು? ಫೀಸ್ ಕೊಟ್ಟರು ಬಿ ಅದು ಬಿ ಸವಲತ್ತೇ ಆಗ್ತದ ನಮಗೆ. ಸಣ್ಣ ಮಕ್ಕಳು ನೌಕರಿ ಇಲ್ಲ, ಚಾಕ್ರಿ ಇಲ್ಲ. ಈಗ ಅರ್ಜಿ ಹಾಕಂತಾರ್ರಿ. ನಮ್ಮ ಕೈಲಿ ಆಗಲ್ರಿ ತಿರ್ಗಾಡೋದು. ವಯಸ್ಸಾದವ್ರು ಎಲ್ಲಿ ಹೋಗ್ತಾವ್ರಿ? ತಿಳಿಯಲ್ಲ, ಏನಿಲ್ಲ. ಸಾಲಿ ಕಲಿಯರ್ದವ್ರು ಇದ್ದಿದ್ದೇವೆ ನಾವು. ಎಲ್ಲಂತ ಹೋಗ್ಬೇಕ್ರಿ ಗೊತ್ತಾಗೋದಿಲ್ಲ ನಮ್ಗೆ. ಮೃತಪಟ್ಟವರನ್ನ ಡಿಲೀಟ್ ಮಾಡಲಿ ಪರವಾಗಿಲ್ಲ, ನಮಗೇನು ಇಶ್ಯೂಸ್ ಇಲ್ಲ. ಈಗ ಹೊಸದಾಗಿ ಮುಖ್ಯಮಂತ್ರಿ ಆದಂತಹ ಶ್ರೀಯುತ DK ಶಿವಕುಮಾರ್ ಅವರು ಯಾರು ಗೃಹಲಕ್ಷ್ಮಿ ಯೋಜನೆ ಒಳಗೆ ಅಂಡರ್ ಬರ್ತಾರೋ ಅವ್ರು ಬಯೋಮೆಟ್ರಿಕನ್ನು ಮಾಡಿಕೊಂಡು ದುಡ್ಡನ್ನು ತಗೊಳ್ರಿ ಅಂತ ಹೇಳಿ ಹೊಸದಾಗಿ ಏನು ತಂದಿದ್ದಾರೆ. ಅದರ ಪ್ರಕಾರ ಎಷ್ಟೋ ಲಕ್ಷ ಜನರನ್ನು ಡಿಲೀಟ್ ಕೂಡ ಮಾಡಿದ್ದಾರೆ ಅಂಥೇಳಿ ಈಗ ತಾನೇ ಸುದ್ದಿ ಗೊತ್ತಾಗ್ತಾ ಇದೆ. ಇದು ಸರಾಸಗಟ್ಟಾಗಿ ಗೃಹಲಕ್ಷ್ಮಿಯರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮೊದಲು ತಾವು ಅಧಿಕಾರಕ್ಕೆ ಬರುವಾಗ ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು, ಅದೇ ರೀತಿ 3 ವರ್ಷ ಏನು ಮಾಡಿದ್ರು ಅದನ್ನು ಇನ್ನೂ 2 ವರ್ಷ ಕಂಟಿನ್ಯೂ ಮಾಡಿದ್ರೆ ಈಗೇನು ಫಲಾನುಭವಿಗಳದಾರ ಅವ್ರಿಗೆ ಅನುಕೂಲ ಆಗ್ತೈತಿ ಅಂತ ಹೇಳ್ತೀನಿ. ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂಥ DK ಶಿವಕುಮಾರ್ ಅಲ್ಲಿ ವಿನಂತಿ, ಇಲ್ಲಿವರೆಗೂ 2,000 ರೂಪಾಯಿ ತಾವು ಹ್ಯಾಕೆ ಕೊಟ್ಕೋತ ಬಂದಿದ್ರಿ, ಅದೇ ಥರ ಕೊಟ್ರೆ ನಮ್ಮ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗ್ತೈತಿ. ಹೊಸ ಕಾಯ್ದೆ ತಂದು ತಂಬ್ ಕೊಡ್ರಿ, ಅದು ಕೊಡ್ರಿ ಅಂತ ಹೇಳಿದ್ರೆ ವಯಸ್ಸಾದವ್ರು ಇರ್ತಾರ. ಒಮ್ಮೆ ಹೋದಾಗ ತಂಬ ಬರಂಗಿಲ್ಲ, ಮತ್ತೆ ಹೋಗ್ಬೇಕು ರಿಪೀಟ್ ಅಂದ್ರೆ ಕರ್ಕೊಂಡೋಗೋರು ಇರಂಗಿಲ್ಲ. ಇದರಿಂದ ಯಾವುದೇ ಥರದ ತೊಂದರೆಯನ್ನು ಅನುಭವಿಸಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಡ್ರಿ. ಅಧಿಕಾರಕ್ಕಾಗಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಈಗ ಗೃಹಲಕ್ಷ್ಮಿ ಚುನಾವಣಾ ಲಕ್ಷ್ಮಿ ಆಗಿದೆ. ಹೊಸ ಅರ್ಜಿಯ ವಿಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವ್ಯಂಗ್ಯ ಆಡಿದ್ದಾರೆ. ಜನರ ಮಾತುಗಳನ್ನು ಕೇಳಿದ್ವಿ. ಹೊಸ ಅರ್ಜಿ ಹಾಕಿ ಅಂತ ಹೇಳ್ತೀರಿ, ನಮಗೆ ಸಮಸ್ಯೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅಕ್ರಮ ಫಲಾನುಭವಿಗಳು ಇದರಲ್ಲಿ ಜಾಸ್ತಿ ಆಗಿದ್ದಾರೆ ಅನ್ನೋದು ಸರ್ಕಾರದ ಮಾತು.
ಸೊ ಅಧಿಕಾರಕ್ಕಾಗಿ ಗ್ಯಾರಂಟಿ ಘೋಷಣೆ ಮಾಡಿದ್ರು, ಈಗ ಈ ಒಂದು ಗೃಹಲಕ್ಷ್ಮಿ ಚುನಾವಣಾ ಲಕ್ಷ್ಮಿ ಆಗಿದೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ವಿಜೇಂದ್ರ. ಗ್ಯಾರಂಟಿಯಿಂದ ಆರ್ಥಿಕ ಸಂಕಷ್ಟ ಎದುರಾಗಿದೆ, ಹೀಗಾಗಿ ಫಲಾನುಭವಿಗಳ ಸಂಖ್ಯೆಯನ್ನ ಇಳಿಸ್ತಾ ಇದ್ದಾರೆ. ಪರಿಷ್ಕರಣೆ ನೆಪದಲ್ಲಿ ಕತ್ರಿ ಹಾಕೋದು ಸರಿಯಲ್ಲ ಅಂತ ಹೇಳಿ BY ವಿಜೇಂದ್ರ ಹೇಳಿದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂತ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂತ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂತದ್ದು. 3 ವರ್ಷದ ಕೆಳಗೆ ಕೊಡ್ಬೇಕಾದ್ರೆ ಇದನ್ನ ಯಾಕೆ ಯೋಚನೆ ಮಾಡಲಿಲ್ಲ? ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ. ಇವತ್ತೇನೋ ಬಹಳ ಸುಧಾರಣೆ ಮಾಡ್ತೇವೆ ಅಂತ ಹೇಳಿ ಇವತ್ತು ಲಕ್ಷ ಫಲಾನುಭವಿಗಳನ್ನ ಕಡಿತ ಮಾಡುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಒಂದ್ ಕಡೆ ಈಗಾಗಲೇ ಅಕ್ರಮ ಫಲಾನುಭವಿಗಳು ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಹೊಸ ಅರ್ಜಿ ಸಲ್ಲಿಸಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ದಿನಾಂಕ ಇನ್ನೂ ಕೂಡ ಘೋಷಣೆ ಮಾಡಲಾಗಿಲ್ಲ. ಆದ್ರೆ ಒಂದ್ ವೇಳೆ ಸಲ್ಲಿಸುವಂತಹ ಸಂದರ್ಭದಲ್ಲೂ ಕೂಡ ಪರಿಷ್ಕರಣೆ ಆಗಿ ಅದು ಇನ್ನೂ ಕೂಡ ಡಿಲೇ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಈಗಲೇ ಕೆಲವರು ಹೇಳ್ತಾ ಇದ್ರು ಆಲ್ರೆಡಿ 2 ತಿಂಗಳಿದ್ದು ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿಗೆ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಮತ್ತೆ ಯಾವ ರೀತಿಯ ಪ್ರೊಸೀಜರ್ ಅನ್ನ ಇಲ್ಲಿ ಅನುಸರಿಸಬೇಕಾಗುತ್ತೆ? ಖಂಡಿತವಾಗಿಯೂ ನವಿತಾ, ಯಾಕಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಗೃಹಲಕ್ಷ್ಮಿ ಒಂದು ಯೋಜನೆ ಘೋಷಣೆ ಆದಂತಹ ಬಳಿಕ ಕೆಲ ತಿಂಗಳುಗಳ ಕಾಲ ಹಣ ಬಂತು. ಆದರೆ ಅದಾದಂತಹ ಬಳಿಕ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಅಂತ ಆಯಿತು, ಮತ್ತೆ ಕೆಲವರು ಸರಿಯಾಗಿ ಅರ್ಜಿನ ಹಾಕಿಲ್ಲ ಅನ್ನುವಂತಹ ಒಂದಷ್ಟು ಗೊಂದಲಗಳಿಂದ ಮಿಡಲ್ ಅಲ್ಲಿ ಸ್ಟಾಪ್ ಆಗಿತ್ತು. ಆದರೆ ಈಗ DK ಶಿವಕುಮಾರ್ ಅವರು ಒಂದು CM ಆದಂತಹ ಬಳಿಕ ಈ ಒಂದು ಇವರ 5 ಗ್ಯಾರಂಟಿಗಳ ಯೋಜನೆ ಏನಿತ್ತು ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಒಂದು ಈ 2 ಯೋಜನೆಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ಅನ್ನುವಂಥದ್ದನ್ನ ಮಾಡಿರುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಒಂದು ಯೋಜನೆಯಲ್ಲಿ ಯಾರೆಲ್ಲ ಅರ್ಹರಿಲ್ಲ ಅವ್ರಿಗೂ ಕೂಡ ಈ ಒಂದು ಹಣವನ್ನ ಹೋಗ್ತಿತ್ತು. ಅವ್ರು ಕೂಡ ಹೇಳ್ತಿದ್ರು ಒಂದು ಸತ್ತವರ ಹೆಸರಿನಲ್ಲೂ ಕೂಡ ಒಂದು ಹಣವನ್ನ ತೆಗೆದುಕೊಳ್ತಿದ್ರು. ಹಾಗೇನೆ ಆ ಮೊಬೈಲ್ ಸಂಖ್ಯೆ ಬೇರೆ ಬೇರೆ ಒಂದು ನಂಬರ್ಗಳನ್ನ ಹಾಕಿ ಒಂದೇ ಮನೆಯಲ್ಲಿ 3-4 ಜನರು ಒಂದು ಹಣವನ್ನ ತೆಗೆದುಕೊಳ್ತಿದ್ರು. ಸೊ ಹೀಗಾಗಿ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಒಂದಷ್ಟು ಪರಿಷ್ಕರಣೆ ಮಾಡಬೇಕು, ಒಂದಷ್ಟು ಬದಲಾವಣೆಯನ್ನ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಈಗ ಮತ್ತೆ ಈ 2 ಒಂದು ಯೋಜನೆಗಳಿಗೆ ಹೊಸದಾಗಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಆ ಸೇವಾ ಸಿಂಧು ಪೋರ್ಟಲ್ ನಲ್ಲೇನೆ ಇದನ್ನ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ನಿಯರೆಸ್ಟ್ ಯಾವುದು ಗ್ರಾಮವನ್ನು, ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು. ಇದಕ್ಕೆ ಪ್ರಮುಖವಾಗಿ ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ನಂಬರ್ ಬೇಕು. ಹಾಗೇನೆ ಇವರ ಅಕೌಂಟ್ ಯಾರ ಹತ್ರ ಇರುತ್ತೆ ಹೋಲ್ಡರ್ಸ್ಗಳು, ಅವರ ಒಂದು ಅಕೌಂಟ್ಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಅನ್ನ ಆಗಿರಬೇಕು, ಹಾಗೆ ಮೊಬೈಲ್ ಲಿಂಕ್ ಆಗಿರಬೇಕು. ಸೊ ಈ ಒಂದು ಎಲ್ಲ ಪ್ರೊಸೀಜರ್ಗಳನ್ನ ಮಾಡಬೇಕು. ಇದರ ಜೊತೆಗೆ ಏನು ಬಯೋಮೆಟ್ರಿಕ್ ಅನ್ನು ಕೂಡ ತರ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅದಕ್ಕೆ ಈಗಾಗಲೇ ಅನೇಕರ ವಿರೋಧ ವ್ಯಕ್ತವಾಗಿರುವಂತದ್ದು. ಸೊ ಈ ಒಂದು ಪೋರ್ಟಲ್ ನಲ್ಲಿನೇ ಹೋಗಿ ಆನ್ಲೈನ್ ಅರ್ಜಿಕೆ ಸಲ್ಲಿಕೆಯನ್ನ ಮಾಡಬೇಕು. ಸೊ ಆಗಷ್ಟೇ ಇವರ ಒಂದು ಈಗಾಗಲೇ ಲಿಸ್ಟ್ ಅನ್ನ ಏನು ಒಂದು ಸ್ಕ್ರೂಟಿನಿ ಮಾಡ್ತಿದ್ದಾರೆ, ಆ ಒಂದು ಸ್ಕ್ರೂಟಿನಿ ಮಾಡಿದಂತಹ ಬಳಿಕ ಒಂದಷ್ಟು ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅದಾದಂತಹ ಬಳಿಕ ಇವರು ಒಂದು ಈ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲಿಕೇಶನ್ ಅನ್ನ ಒಂದು ಹಾಕಬೇಕಾಗತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಇವರ ಒಂದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಬ್ಯಾಂಕ್ ಅಕೌಂಟ್ ಇರ್ಬೋದು ಎಲ್ಲವನ್ನು ಕೂಡ ಮತ್ತೆ ಮರುಪರಿಶೀಲನೆಯನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹಿಂದೆ ಆದಂತಹ ಒಂದು ತಪ್ಪುಗಳನ್ನ ಈಗಾಗಲೇ ಮಾಡಬಾರ್ದು, ಮುಂದೆನೂ ಕೂಡ ಆಗಬಾರ್ದು ಅಂತ. ಹಾಗೇನೆ ಏನು APL BPL ಕಾರ್ಡ್ಗಳಲ್ಲಿ ಯಜಮಾನಿಯ ಏನಿರ್ತಾರೆ ಅವರು ಒಂದು ತೆರಿಗೆನ ಪಾವತಿ ಮಾಡೋರಾಗಿದ್ರೆ ಅಥವಾ GST ಅನ್ನ ಒಂದು ವಾಪಸ್ ಪಡೆದುವಂತವರಾಗಿದ್ದರೆ ಅವರು ಈ ಒಂದು ಹೊಸ ಒಂದು ಅರ್ಜಿಗೆ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಅವರು ಹೋಲ್ಡರ್ಸ್ ಆಗಿರೋದಿಲ್ಲ. ಕೇವಲ ಒಂದು ಯಾರು ಈ ಒಂದು ಆರ್ಥಿಕ ಸ್ಥಿತಿಯಿಂದ ಕಡಿಮೆ ಅಂದ್ರೆ ಒಂದು ಬಾರ್ಡರ್ ಲೈನ್ ಅಲ್ಲಿ ಇರ್ತಾರೆ ಅಂತವರು ಈ ಒಂದು ಅರ್ಜಿನ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ಏನು ಮಾನದಂಡಗಳೇನಿದೆ ಅದನ್ನ ಒಂದು ಈಗಾಗಲೇ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕೆಲವೇ ದಿನಗಳಲ್ಲಿ ಈಗಾಗಲೇ ಒಂದು ಸ್ಕ್ರೂಟಿನಿ ಕಾರ್ಯ ಏನಾಗ್ತಿದೆ ಅದು ಕಂಪ್ಲೀಟ್ ಆದಂತಹ ಬಳಿಕ ಯಾವಾಗ್ಲಿಂದ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕವನ್ನ ನಿಗದಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸುತ್ತೆ. ಸೊ ಆಗ ಹೋಗಿ ಈ ಒಂದು ಸೇವಾ ಸಿಂಧು ಪೋರ್ಟಲ್ ನಲ್ಲೇನೆ ಒಂದು ತಮ್ಮ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ. ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನಕ್ಕೆ ಆದೇಶ, DKಶಿ ಕನಸಿನ ಯೋಜನೆಗೆ ಭಾರಿ ವಿರೋಧ. ರೈತರ ಬೆನ್ನಿಗೆ ನಿಂತ JDS ಪರಿಹಾರದ ಹಗ್ಗಜಗ್ಗಾಟ, ರಾಜಕೀಯದ ಅಸ್ತಿತ್ವದ ಆಟ.
ಬಿಡದಿ ಟೌನ್ಶಿಪ್ ಸಮರ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ಸರ್ಕಾರ ಒಂದ್ ಕಡೆ ಆಲ್ರೆಡಿ ಅಧಿಸೂಚನೆಯನ್ನ ಹೊರಡಿಸಿದೆ. ಆದ್ರೆ ಈ ಒಂದು ಅಧಿಸೂಚನೆಯ ಸಂದರ್ಭದಲ್ಲೇ ವಿರೋಧ ಹೋರಾಟಕ್ಕೆ ಕೂಡ ಜೆಡಿಎಸ್ ಸಾಥ್ ಕೊಟ್ಟಿದೆ. ಆಲ್ರೆಡಿ ರೈತರು ಹೋರಾಟವನ್ನು ಆರಂಭ ಮಾಡಿ 465 ದಿನ ಆಗಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಜೆಡಿಎಸ್ ಕೂಡ ರೈತರ ಪರವಾಗಿ ನಿಂತಿದ್ದು ಸರ್ಕಾರದ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಲಿದೆ. ಇವತ್ತು ಬಿಡದಿಗೆ ಭೇಟಿ ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ರೈತರನ್ನ ಭೇಟಿಯಾಗಿ ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಜೂನ್ 19 ಅಥವಾ 20ಕ್ಕೆ ಬೃಹತ್ ಪ್ರತಿಭಟನೆಗೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸೊ ಬಿಡದಿ ಟೌನ್ಶಿಪ್ಗೆ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿಯೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅಸ್ತ್ರವನ್ನ ನಿನ್ನೆ ಪ್ರಯೋಗಿಸಿದ್ರಲ್ಲ, ಅದಕ್ಕೆ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿಗೆ ಸಿಎಂ ಡಿಕೆಶಿ ಈಗಾಗಲೇ ಕುಮಾರಸ್ವಾಮಿ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಮನಗರದಲ್ಲಿ ರಾಜಕೀಯ ಅಸ್ತಿತ್ವಕ್ಕೆ ಈಗ ರಾಜಕೀಯ ಆಟ ಬಹಳ ಜೋರಾಗಿದೆ. 19 ಅಥವಾ 20ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನ ಕೂಡ ಕೈಗೊಳ್ಳುವಂತಹ ನಿರ್ಧಾರ ಮಾಡಲಾಗಿದ್ದು 20,000ಕ್ಕೂ ಹೆಚ್ಚು ಮಂದಿ ಜನರನ್ನ ಸೇರಿಸೋದಿಕ್ಕೂ ಕೂಡ ಸಿದ್ಧತೆಯನ್ನ ಕೈಗೊಳ್ಳಲಾಗಿದೆ. ನಿಖಿಲ್ ಕುಮಾರಸ್ವಾಮಿಯವರು ಇವತ್ತು ರೈತರ ಜೊತೆಗೇನೆ ಪ್ರೆಸ್ ಮೀಟ್ ಅನ್ನ ಕೂಡ ಮಾಡ್ತಾರೆ. ಏನೆಲ್ಲ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ, ಯಾವಾಗ ಹೋರಾಟ ನಡೆಯುತ್ತೆ, ಬೃಹತ್ ಹೋರಾಟದ ರೂಪುರೇಷೆಗಳು ಏನೇನು ಅನ್ನೋದರ ಕುರಿತು ಇವತ್ತು ಮಾಹಿತಿಯನ್ನ ನೀಡಲಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಡಿನ ಹಿತಾಸಕ್ತಿಗಿಂತ ರಿಯಲ್ ಎಸ್ಟೇಟ್ ಮಾಫಿಯಾನೇ ಇದೆ. ಲ್ಯಾಂಡ್ ಗ್ರಾಬರ್ಸ್ ರಿಯಲ್ ಎಸ್ಟೇಟ್ಗಾಗಿ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ದಿಕ್ಕಿನಲ್ಲಿ ಇದು ಉಪಯೋಗ ಅಲ್ಲ. ಯೋಜನೆಗೆ ಮುನ್ನ ರೈತರ ಪರಿಸ್ಥಿತಿ ಏನು ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಇದು ಸಂಪೂರ್ಣವಾಗಿ ಹಣ ಮಾಡುವಂತಹ ಯೋಚನೆ ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಡಿಕೆ ಶಿವಕುಮಾರ್ಗೆ ಈಗಾಗಲೇ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಸುತ್ತಮುತ್ತ ಇರತಕ್ಕಂಥವ್ರು ಇದು ದುಡ್ಡು ಮಾಡುವಂಥ ಸ್ಕೀಮ ಸರ್, ಇದರಲ್ಲಿ ಸಂಶಯನೇ ಇಲ್ಲ. ಅವರೇ ಹೇಳಿದ್ದಾರೆ, ಇದರಿಂದ ನಮಗೆ ಸುಮಾರು 15ರಿಂದ 20,000 ಕೋಟಿ ಲಾಭ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಯೋಜನೆ ಲಾಭಕ್ಕೆ ಮಾಡೋದಲ್ಲ. ಈಗ ಗ್ರೇಟರ್ ಬೆಂಗಳೂರಿಗೂ ಇವರೇ ಹಿಂದ್ಗಡೆ ನಿಂತಿದ್ದಾರೆ. ಈಗ ಆ BICP ಇದೆಯಲ್ಲ, 1 ಲಕ್ಷಕ್ಕೂ ಹೆಚ್ಚಿನ ಎಕರೆ ಅವತ್ತು ಅಕ್ವೈರ್ ಮಾಡಿ ಅದರ ಚೇರ್ಮನ್ ಆಗಿ ಎಷ್ಟು ಭೂಮಿ ಇವತ್ತು ಇವರ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಾರೆ. ಇವರ ಒಂದು ಸುತ್ತಮುತ್ತ ಇರತಕ್ಕಂಥವ್ರು ಅವರು ಏನೇನು ಮಾಡ್ಕೊಂಡಿದ್ದಾರೆ ಅಲ್ಲಿ ಹತ್ರ ನೋಡ್ತಾ ಇಲ್ವಾ? ಟೋಲ್ ಹತ್ರ, ಹೊಸಕೆರೆಯಲ್ಲಿ ಟೋಲ್ ಹತ್ರ ಬಿಲ್ಡಿಂಗ್ಗಳು ಬರ್ತಾ ಇದ್ದಾವಲ್ಲ, ಏನೋ ಅದು ಆ್ಯಕ್ಚುಲಿ ಬಡವರಿಗೆ ಕೊಡೋಕೆ ಮಾಡಿರೋ ಕಾರ್ಯಕ್ರಮ, ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಲ್ವಾ? ಅದು ಸೇಮ್ ಇದೇ ಕಾರ್ಯಕ್ರಮವು ಅದೇ ರೀತಿಯ ದುಡ್ಡು ಹೊಡೆಯೋ ಕಾರ್ಯಕ್ರಮ. ರಾಜಕೀಯ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ನಾನು ಯಾಕೆ ಇದರಿಂದ ರಾಜಕೀಯದಲ್ಲಿ ಏನು ಸಿಗುತ್ತೆ ನನಗೆ? ಬಿಡದಿ ಟೌನ್ಶಿಪ್ಗೆ ಪ್ರಧಾನಿಯೇ ಒಪ್ಪಿಕೊಂಡಿದ್ದಾರೆ. ಎಚ್.ಡಿ.ಕೆ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಿದ್ದೇವೆ ಅಂತ ಸಿಎಂ ಹೇಳಿದರು. ಇದಕ್ಕೆ ಕುಮಾರಸ್ವಾಮಿಯು ತಿರುಗೇಟನ್ನ ಕೊಟ್ಟಿದ್ದಾರೆ. ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇವಾಗ ಬೆಂಗಳೂರಿನ ಒತ್ತಡವನ್ನು ಸರಿಪಡಿಸಬೇಕು ಅಂತ ಹೇಳಿ ಬಿಡದಿ ಹತ್ರ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿಯವರ ಕೋಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನು ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥ ಏನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಈ 20 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ಯೋಚನೆ ಮಾಡಬೇಕಲ್ವೇ? ಇಲ್ಲ ಪ್ರಧಾನಮಂತ್ರಿಗಳಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅವ್ರು ಮೆಚ್ಕೊತಿದ್ರ? ಪ್ರಧಾನಮಂತ್ರಿಗೆ ಹೇಳಿದ್ದಾರೋ ಅವ್ರ ಮೆಚ್ಚುಗೆ ಪಡಿಸಿದ್ದಾರೋ ನಮಗೇನು ಗೊತ್ತಿಲ್ಲ. ಅವರಿಬ್ಬರು ಒನ್ ಮಾತನಾಡ್ಕೊಂಡು ಬಂದಿದ್ದಾರೆ. ನಮ್ಮೇನು ಒತ್ತಾಯ ಪೂರ್ವಕವಾಗಿ ಕಸಿತಾ ಇದ್ದಾರೆ. ರೈತರು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ಕೂಡಲೇ ತಡಿಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರು. ರೈತರು ಹೇಳ್ತಿದ್ದಾರೆ, ನಮ್ಮ ಜೀವ ಹೋದ್ರೂ ಕೂಡ ನಾವು ಭೂಮಿಯನ್ನ ಕೊಡಲ್ಲ ಅಂತ ಹೇಳಿ. ಸೊ ರಾಹುಲ್ ಗಾಂಧಿ ಕೂಡಲೇ ಇಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕಾಗತ್ತೆ. ಬಿಜೆಪಿ ಕೂಡ ರೈತರ ಪರವಾಗಿ ಹೋರಾಟ ಮಾಡತ್ತೆ.
PM ಹೆಸರು ಹೇಳೋದು ಇಲ್ಲಿ ಸರಿಯಲ್ಲ ಅಂತ ಹೇಳಿದ್ದಾರೆ BY ವಿಜೇಂದ್ರ ಅವರು. ರೈತರ ಪರವಾಗಿ ಬಿಜೆಪಿ ಕೂಡ ಇರುತ್ತೆ, ಅವರ ಪರವಾಗಿ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಇಲ್ಲಿ ಪ್ರಧಾನಿ ಮಂತ್ರಿಗಳ ಹೆಸರನ್ನ ಹೇಳಿದ್ರಲ್ಲ DK ಶಿವಕುಮಾರ್ ಅವರು, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ DK ಅಂತ ಹೇಳಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ವಿಜೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನ ಕಸ್ಕೊಳ್ಳೋದಕ್ಕೆ ಇವತ್ತೇನೋ ರಾಜ್ಯ ಸರ್ಕಾರ ಹೊರಟಿದೆ. ಸ್ವತಃ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಇವತ್ತು ಒಳ್ಳೆ ಆಡಳಿತ ನೀಡ್ತೇವೆ ಅಂತ ಹೇಳಿ ರೈತರನ್ನ ಒಗ್ಗೂಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. ಏನು ರಾಹುಲ್ ಗಾಂಧಿ ಅವರು ಇದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ, ನೀವಾದ್ರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಹೇರಿ ಇವತ್ತು ರೈತರನ್ನ ಒಕ್ಕಲೆಬ್ಸಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕೂಡ ರೈತರ ಪರವಾಗಿ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಪ್ರಧಾನಮಂತ್ರಿಗಳ ಹೆಸರು ಹೇಳಿಕೊಂಡು ಇಲ್ಲಿ ದಲ್ಲಾಳಿತನ ಮಾಡೋದಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಹೊರಟಿದೆ, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಬಿಡದಿನಲ್ಲೂ ಕೂಡ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಮಂಡಲಹಳ್ಳಿ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ 3 ಹಳ್ಳಿಗಳಲ್ಲಿ ಈಗಾಗಲೇ ಮಂಡಲಹಳ್ಳಿ ಕೂಡ ಒಂದು. ಸೊ ನ್ಯೂಸ್ 18 ನಲ್ಲಿ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ರೈತರು ಹೇಳ್ತಿದ್ದಾರೆ, ಜಮೀನು ನಮ್ಮ ಅಸ್ಮಿತೆ, ಇದು ನಮ್ಮ ಜೀವನಾಡಿ, ಪ್ರಾಣ ಕೊಟ್ಟೇವೆ ಹೊರತು ಭೂಮಿಯನ್ನ ಕೊಡೋದಿಲ್ಲ. ಅಡಿಕೆ, ತೆಂಗು, ಮಾವು ಬೆಳೆದಿರುವ ರೈತರು ಈ ಒಂದು ಹೋರಾಟದಲ್ಲಿದ್ದಾರೆ. ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಂಡಲಹಳ್ಳಿಯಲ್ಲೇ 70 ಎಕರೆ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಈಗಾಗಲೇ ರೈತರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಗೆ ಯಾಕೆ ನೋಟಿಸ್ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ರೈತರು. ನಾವು ಭೂಮಿನೇ ಕೊಡೋದಿಲ್ಲ, ನಮಗೆ ಈ ಟೌನ್ಶಿಪ್ ಬೇಡ, ನಾವು ಈಗಾಗಲೇ ತಮ್ಮ ಜೀವವನ್ನ ಪಣಕ್ಕಿಟ್ಟು ನಾವು ಈ ಭೂಮಿಯನ್ನ ಉಳಿಸಿಕೊಳ್ಳುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಯಾರಿಗೂ ಕೂಡ ಸರ್ಕಾರದ ಅಧಿಕಾರಿಗಳಿಗಾಗ್ಲಿ ಈ ಜನಪ್ರತಿನಿಧಿಗಳಿಗಾಗ್ಲಿ ಕಣ್ಣು ಕಿವಿ ಮೂಗು ಈ ಪಂಚಾಯತ್ಗಳು ಅಂತಾರಲ್ಲ ಇವ್ಯಾವೂ ಇಲ್ಲ. ಯಾಕೆ ಅಂದ್ರೆ ಅವರು ಒಂದು ಪ್ರತಿಷ್ಠೆಯಾಗಿ ತಗೊಬಿಟ್ಟಿದ್ದಾರೆ. ಇದು ಸ್ಕೀಮ್ ಏನು ಅಂದ್ರೆ ಈ ಫಲವತ್ತಾದ ಭೂಮಿಯನ್ನು ನಾಶ ಮಾಡಿಬಿಟ್ಟು ಇಷ್ಟೊಂದು ಲಕ್ಷಾಂತರ ಮರಗಿಡನ ನಾಶ ಮಾಡಿ ಇವರು ಒಂದು ಸ್ಕೀಮ್, ಇದು ದೊಡ್ಡ ಸ್ಕೀಮ್, ಇದು ಲೂಟಿ ಮಾಡಿಕೊಂಡು ದುಡ್ಡು ಮಾಡುವಂತ ಸ್ಕೀಮ್ ಬಿಟ್ರೆ ಇನ್ಯಾವುದು ಡೆವಲಪ್ಮೆಂಟ್ ಮಾಡುವಂತ ಸ್ಕೀಮ್ ಅಲ್ಲ. ಇದು ಇಷ್ಟೊಂದು ಲಕ್ಷಾಂತರ ಮರಗಿಡನ ನಾಶ ಮಾಡಿ ACT ಮಾಡುವಂತ ಅವಶ್ಯಕತೆ ಏನಿದೆ ಅಂತ ಒಂದು ಪಾಯಿಂಟು. ಇದೆಲ್ಲ ಇನ್ನು ಕಂಪ್ಯೂಟರ್ ಬೆಳಕಾಗತ್ತಾ? ಎಲ್ಲ ಕೂತ್ಕೊಂಡು ಹೆಸರ ಮೇಲೆ ಕೂತ್ಕೊಂಡು ಇದು ಬರಡು ಭೂಮಿ ಅಂದ್ಬಿಟ್ಟು ನೀವು ಹೇಳ್ತಿರಲ್ಲ, ಯಾರೋ ಏಜೆಂಟ್ಗಳು ಮತ್ತೆ ದಲ್ಲಾಳಿಗಳು ಕೂರಿಸ್ಕೊಂಡು ಹೇಳ್ತಿರಲ್ಲ, ಇದು ನ್ಯಾಯಸಮ್ಮತವಾದದ್ದ ಇದು? ಅಲ್ಲ ಸರ್, ನಾವು 2 ಕೋಟಿ ತಗೊಂಡೇನು ಹೊಟ್ಟೆಗೆ ದುಡ್ಡ ತಿನ್ನಕಾಯ್ತದ ಸರ್? ನಾವು ಅಣ್ಣನೇ ಅಲ್ವಾ ಸರ್ ತಿನ್ನೋದು? ನಾವ್ ಏನ್ ಬೆಳಿತಾ ಇದೀವಿ ಅದನ್ನ ನಾವು ತಿಂತಾ ಇದೀವಿ. ನಮ್ಗೆ ಬೇಕಾದಷ್ಟು ಮರ ಗಿಡಗಳು ಎಲ್ಲ ಕಷ್ಟಪಟ್ಟು ಬೆಳೆಸಿದೀವಿ. ನಮ್ ತಾತ ಮುತ್ತಾತಿರೋ ಸಂಪಾದನೆ ಮಾಡಿರೋದು ಮತ್ತೆ ನಾವು ಗಳಿಸಕ್ ಆಗಲ್ಲ. ಈ ಭೂಮಿ ಕೊಟ್ರೆ ನಾವು ಪ್ರಾಣ ಕೊಟ್ಟಂಗೆ ಆಯ್ತದೆ ಸರ್. ಮರ ಗಿಡಗಳನ್ನ ಅಷ್ಟೇ ಇದಾಗಿ ಸಮೃದ್ಧಿಯಾಗಿ ಇದ್ ಮಾಡಿದೀವಿ. ಅವ್ರು 10 ಕೋಟಿ ಎಲ್ಲ 20 ಕೋಟಿ ಕೊಟ್ರು ನಾವು ಜಮೀನ್ ಕೊಡಲ್ಲ ಸರ್. ಸರ್ ಇವಾಗ ಏನಂದ್ರೆ ಸೈಟ್ಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಸೈಟು ನಮ್ಮ ಭೂಮಿಲೇ ಕೊಡ್ತೀವಿ ಅಂತ ಹೇಳಲ್ಲ, ಎಲ್ಲೋ ಒಂದ್ ಸೈಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಒಂದ್ ಸೈಟ್ ರೈತರುಗಳಿಗೆ ಒಂದ್ ಸೈಟ್ ಕೊಟ್ಬಿಟ್ಟು ಅದನ್ನ ಡೆವಲಪ್ಮೆಂಟ್ ಮಾಡದೇ ಇರ್ಬೋದು. ಅವ್ರೇನ್ ಮಾಡಿಕೊಂತಾರೆ, ಆ ಜಾಗ ಮಾತ್ರ ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡ್ಬೋದು. ಮುಂದೆ ಏನು ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಆ ಕಾರಣದಿಂದ ನಾವು ವ್ಯವಸಾಯ ಮಾಡ್ಕೊಂಡೇ ಇರೋದು, ಅವಾಗಿಂದನೂ ವ್ಯವಸಾಯ ಮಾಡ್ಕೊಂಡೇ ನಾವು ಜೀವನ ಮಾಡ್ತಾ ಇರೋದು. ಈ ವ್ಯವಸಾಯ ಭೂಮಿ ಕೊಟ್ಬಿಟ್ಟು ನಾವು ಮುಂದೆ ನಮ್ಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ. ಅವಾಗ ಕುಮಾರಸ್ವಾಮಿ ಮಾಡ್ತಿರುವಾಗ 22 ಲಕ್ಷ ಆಗಿದೆ. ಇವಾಗ ಇವರೇ 2.5 ಕೋಟಿ ಮಾಡಿದ್ರೆ ಮುಂದಂತ ಕಾಲಕ್ಕೆ 10 ಕೋಟಿ 15 ಕೋಟಿ ಆಗುತ್ತೆ. ಆದ್ರಿಂದ ಇವರು ಮುಖ್ಯಮಂತ್ರಿಯಾಗಿ ಇಂಥ ಕೆಟ್ಟ ಕೆಲಸ ಮಾಡ್ತಾವ್ರೆ. ರೈತರುಗಳು ಸತತ ಹೋರಾಟ 450 ದಿನಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಒಂದಿನ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಅಂದ್ಬಿಟ್ಟು DC ಆಗಲಿ ನಮ್ಮ MLA ಆಗಲಿ ಇವ್ರು ಒಂದಿನ ಬಂದು ರೋಡ್ ಮಾಡ್ಕೊಳಕ್ಕಾಗ್ಲಿಲ್ಲ ಹೊರತು ನಮ್ಮ ಭೂಮಿನ ಕಿತ್ಕೊಳಕ್ಕೆ ಅಧಿಕಾರ ಎಲ್ಲಿದೆ ಇವ್ರಿಗೆ? ಸರ್ 455 ದಿನದಿಂದ ನಾವು ಬೈರಮಂಗಲದಲ್ಲಿ ಬೀದಿಲಿ ಕುತ್ಕೊಂಡು ನಮ್ಗೇನ ಇದಿದೆಯಾ ಸರ್, ಹೋಗಿ ನಾವು ಧರಣಿ ಮಾಡಕ್ಕೆ ಅಲ್ಲಿ ಪ್ರಾಣ ಕೊಟ್ಟೇವು, ಭೂಮಿ ಕೊಡೋದಿಲ್ಲ, ಮತ್ತೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಮಹಿಳಾ ಸಮಾವೇಶ ಮಾಡಿದ್ದೀವಿ, 1K ಚಳವಳಿ ಮಾಡಿದ್ದೀವಿ, ಅಹೋರಾತ್ರಿ ಧರಣಿ ಮಾಡಿದ್ದೀವಿ, ಮತ್ತೆ ರಸ್ತೆ ತಡೆಗಳು ಮಾಡಿದ್ದೀವಿ. ಎಲ್ಲಾ ರೈತ ಹೋರಾಟಗಾರ ಬಂದು ನಮಗೆ ಸಾಥ್ ಕೊಟ್ಟು ಹೋರಾಟ ಮಾಡವ್ರೆ. ಬೀದಿಲಿ ಸಾವಿರಾರು ಜನ ನಾವು ಹೋಗಿ ಕುತ್ಕೊಂಡಿರೋರು ಕಿಡಿಗಡಿಗಳು ಅಂತ ಹೇಳಿಕೆ ಕೊಡ್ತಾರೆ. ನಾವು ರೈತರಲ್ದಿರ ಇನ್ಯಾರಾಗಕ್ಕೆ ಸಾಧ್ಯ ಸರ್? ಸೊ ರೈತರ ನೋವಿನ ಮಾತುಗಳನ್ನ ಕೇಳಿದ್ರಿ. ಯಾವ ರೀತಿಯಾಗಿ ಈಗ ಸರ್ಕಾರ ಈ ಒಂದು ವಿಚಾರದಲ್ಲಿ ಕ್ರಮವನ್ನ ಕೈಗೊಳ್ಳುತ್ತೆ ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು ಕನಸಿನ ಯೋಜನೆ ಇದನ್ನು ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಬಟ್ ರೈತರು ಮತ್ತೊಂದು ಕಡೆ ಹೋರಾಟವಾದ ರೂಪುರೇಷೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದುವೇ ಈ ಹೊತ್ತಿನ ಪ್ರಮುಖ